ಲಕ್ಷ್ಮೀ ನಿವಾಸ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತ ಸೀರಿಯಲ್ ಆಗಿದೆ. ಈಗಾಗಲೇ ಈ ಸೀರಿಯಲ್ ಅನೇಕ ಬಾರಿ ನಂಬರ್ 1 ಪಟ್ಟವನ್ನು ಪಡ್ಕೊಂಡಿದ್ದು ಕೂಡ ಇದೆ. ಇತ್ತೀಚೆಗೆ ಈ ಸೀರಿಯಲ್ನಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಾ ಇದೆ. ದಿಢೀರ್ ಅಂತ ಪಾತ್ರದಲ್ಲಿ ಬದಲಾವಣೆ ಆಗ್ತಾ ಇರೋದು ಸಹಜವಾಗಿ ಅನುಮಾನಕ್ಕೆ ಕಾರಣವಾಗಿದೆ. ಇದೀಗ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ತಾಯಿ ಪಾತ್ರವನ್ನ ನಿರ್ವಹಿಸಿದಂತ ವಿನೋದಿತ ಅವರು ಇದ್ದಕ್ಕಿದ್ದ ಹಾಗೇನೆ ಸೀರಿಯಲ್ನಿಂದ ಹೊರಗೆ ಬಂದಿದ್ದಾರೆ. ಇದಕ್ಕೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಶೇಷ ವಿಚಾರದ ಬಗ್ಗೆ ಬರೆದು ಹಾಕೊಂಡಿದ್ದಾರೆ. ಅಷ್ಟಕ್ಕೂ ಚೆನ್ನಾಗಿ TRP ಇದ್ದಂತ ಸೀರಿಯಲ್ನಿಂದ ಹೊರಗೆ ಬಂದಿದ್ದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಯಾಕಂದ್ರೆ ಬಹು ವರ್ಷಗಳ ನಂತರ ಕನ್ನಡಕ್ಕೆ ಕಂಬ್ಯಾಕ್ ಮಾಡಿದ್ರು. ಸೀರಿಯಲ್ ಕೂಡ ಚೆನ್ನಾಗೇ ಇತ್ತು. ಇವರ ಪಾತ್ರ ಕೂಡ ಅದ್ಭುತವಾಗೇ ಇತ್ತು. ಒಂದೊಳ್ಳೆ ತೂಕದ ಪಾತ್ರವೇ ಆಗಿತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೇನೆ ಈ ತರದೊಂದು ನಿರ್ಧಾರವನ್ನ ತೆಗೆದುಕೊಂಡಿದ್ ಯಾಕೆ ಅನ್ನೋದ್ರ ಜೊತೆಗೆ ಸೀರಿಯಲ್ ತಂಡವೇ ಇವರನ್ನ ಕೈ ಬಿಟ್ಟಿದ್ಯಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. ಅದೆಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿದೆ. ಇದೀಗ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೋಡಿ. ಲಕ್ಷ್ಮೀ ನಿವಾಸ ಧಾರಾವಾಹಿ ಸಾಕಷ್ಟು ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದೆ. ಅಂದಹಾಗೆ ಈ ಧಾರಾವಾಹಿಯಲ್ಲಿ ಲಕ್ಷ್ಮೀ ಪಾತ್ರದಲ್ಲಿ ಶ್ವೇತಾ ಅಲಿಯಾಸ್ ವಿನೋದಿನಿ ಅವರು ನಟಿಸ್ತಾ ಇದ್ರು. ಶ್ವೇತಾ ಅಲಿಯಾಸ್ ವಿನೋದಿನಿ ಅಂದಿದ ತಕ್ಷಣ ನಮಗೆ ಕನ್ನಡದ ಅನೇಕ ಸಿನಿಮಾಗಳು ನೆನಪಿಗೆ ಬರುತ್ತೆ. ಇವರ ಅದ್ಭುತವಾದಂಥ ಅಭಿನಯಕ್ಕೆ ಮಾರು ಹೋಗದವರೇ ಇಲ್ಲ. ಕನ್ನಡದಲ್ಲಿ ಬಂದಂಥ ಅನೇಕ ಸಿನಿಮಾಗಳಲ್ಲಿ ಇವರು ಕೂಡ ನಟಿಸಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಒಂದೇ ರೀತಿಯಾದಂಥ ಚಾಮನ್ನು ಹೊಂದಿದ್ದಾರೆ. ಅವತ್ತು ನಟಿಯಾಗಿ ಸಾಕಷ್ಟು ಫೇಮಸ್ ಆದಂಥವರು ಅದಾದ ನಂತರ ಸಿನಿಮಾ ಇಂಡಸ್ಟ್ರಿಯಿಂದ ಅಂತರವನ್ನು ಕಾಯ್ದುಕೊಂಡಿದ್ರು. ಇದು ಅವರ ಫ್ಯಾಮಿಲಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಸಿನಿಮಾ ಸೀರಿಯಲ್ ಯಾವುದನ್ನು ಮಾಡದೆ ತಾವಾಯ್ತು ತಮ್ಮ ಪಾಡಾಯ್ತು ಅಂತ ಇತ್ತು. ಆದರೆ ಕೆಲವು ದಿನಗಳ ನಂತರ ಅವರಿಗೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಆಫರ್ ಬಂದಾಗ ಅದನ್ನು ಬಹಳ ಖುಷಿಯಾಗಿ ಒಪ್ಕೊಂಡಿದ್ರು. ಅವರು ಒಪ್ಕೊಂಡಾಗ ಕನ್ನಡ ಅಭಿಮಾನಿಗಳಿಗೂ ಕೂಡ ಖುಷಿಯಾಗಿತ್ತು. ಯಾಕಂದರೆ ಬಹು ವರ್ಷಗಳಿಂದ ಇವರು ಯಾವುದೇ ಸೀರಿಯಲ್ ಮತ್ತು ಯಾವುದೇ ಸಿನಿಮಾ ಪ್ರಾಜೆಕ್ಟ್ಗಳಲ್ಲಿ ಗುರುತಿಸಿಕೊಂಡಿರಲಿಲ್ಲ. ಈ ರೀತಿಯಾಗಿ ಲಕ್ಷ್ಮೀ ನಿವಾಸ ಸೀರಿಯಲ್ ಮುಖಾಂತರವಾಗಿ ಕಮ್ಬ್ಯಾಕ್ ಮಾಡ್ತಾ ಇರೋದು ಅನೇಕರಿಗೆ ಖುಷಿ ತರಿಸಿತು. ಆದರೆ ಇದೀಗ ಬೇಸರದ ಸಂಗತಿ ಅಂತಂದ್ರೆ ಈ ಸೀರಿಯಲ್ ಅನ್ನ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋದನ್ನ ಖುದ್ದಾಗಿ ಅವರನ್ನೇ ಪೋಸ್ಟರ್ ಒಂದನ್ನು ಹಾಕಿಕೊಂಡಿದ್ದಾರೆ. ಈ ಪೋಸ್ಟರ್ನ ನೋಡಿ ಅನೇಕರು ಪ್ರಶ್ನಿಸ್ತಾ ಇದ್ದಾರೆ. ಯಾಕೆ ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ? ಸೀರಿಯಲ್ ಚೆನ್ನಾಗೇ ಮೂಡಿಬರ್ತಿತ್ತು. TRP ಕೂಡ ಚೆನ್ನಾಗಿತ್ತು. ನಿಮ್ಮ ಪಾತ್ರ ಕೂಡ ಅದ್ಭುತವಾಗಿತ್ತು. ಎಲ್ಲ ಮಕ್ಕಳಿಗೂ ಪ್ರೀತಿಯ ತಾಯಿಯಾಗಿ, ಬುದ್ಧಿ ಹೇಳುವ ತಾಯಿಯಾಗಿ ನೀವು ಒಂದು ಜವಾಬ್ದಾರಿಯುತ ಪಾತ್ರವನ್ನು ಆ ಸೀರಿಯಲಲ್ಲಿ ನಿರ್ವಹಿಸ್ತಾ ಇದ್ರಿ. ಮುಖ್ಯ ಪಾತ್ರಧಾರಿಯಲ್ಲಿ ನೀವು ಕೂಡ ಒಬ್ಬರಾಗಿದ್ರಿ. ಆದರೆ ಸಡನ್ ಆಗಿ ಈ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡಿದ್ದೀರಾ? ಇದಕ್ಕಿದ್ದ ಹಾಗೇನೆ ಈ ಸೀರಿಯಲನ್ನು ಬಿಡೋದಕ್ಕೆ ಕಾರಣ ಏನು ಅಂತ ಅನೇಕರು ಪ್ರಶ್ನಿಸಿದ್ದಾರೆ. ಹೌದು, ಈಗ ಧಾರಾವಾಹಿಯಿಂದ ಹೊರಗಡೆ ಬಂದಿರೋದನ್ನು ಹೇಳ್ಕೊಂಡಿರುವಂತಹ ಶ್ವೇತಾ ಅವರು ವೈಯಕ್ತಿಕ ಕಾರಣ ಹಾಗೂ ನನ್ನ ತಾಯಿಯ ಆರೋಗ್ಯ ಚೆನ್ನಾಗಿಲ್ಲದ ಕಾರಣ ನಾನು ಲಕ್ಷ್ಮೀ ನಿವಾಸ ಧಾರಾವಾಹಿಯಿಂದ ಬ್ರೇಕ್ ತೆಗೆದುಕೊಳ್ತಿದ್ದೇನೆ. ನನ್ನನ್ನು ಒಪ್ಪಿಕೊಂಡಿದ್ದಕ್ಕೆ ಇಡೀ ಕರ್ನಾಟಕ ಜನತೆಗೆ ಧನ್ಯವಾದಗಳು. ಸೆಟ್ನಲ್ಲಿರುವಂಥ ಕೆಲವು ಜನರನ್ನು ಮಿಸ್ ಮಾಡ್ಕೊಳ್ತೀನಿ. ನನ್ನ ಕನ್ನಡ ಜನತೆಗೆ ಮತ್ತೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಜಿ ಕನ್ನಡ ವಾಹಿನಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತ ಶ್ವೇತಾ ಅವರು ಧಾರಾವಾಹಿಯಿಂದ ಸಂಪೂರ್ಣವಾಗಿ ಹೊರಗಡೆ ಬಂದಿರುವಂಥ ವಿಚಾರವನ್ನು ಹೇಳ್ಕೊಂಡಿರೋದು ನಿಜವಾಗ್ಲೂ ಕೂಡ ಅನೇಕರಿಗೆ ಬೇಸರ ತರಿಸಿದೆ. ಯಾಕಂದ್ರೆ ಇವರ ಅಭಿನಯ ಕೂಡ ಚೆನ್ನಾಗಿ ಇತ್ತು. ನೋಡೋದಕ್ಕೂ ಕೂಡ ಮುದ್ದಾಗಿ ಇದ್ರು. ಆ ಪಾತ್ರಕ್ಕೆ ಹೇಳಿ ಮಾಡಿಸಿದಂಥವರು ಕೂಡ ಆಗಿದ್ರು. ಆದರೆ ಸಡನ್ ಆಗಿ ಶ್ವೇತಾ ಅವರು ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಳ್ಬಾರ್ದಿತ್ತು ಅಂತ ಅನೇಕರು ಹೇಳ್ತಾ ಇದ್ದಾರೆ. ಆದರೆ ಶ್ವೇತಾ ಅವರು ಮಾತ್ರ ತಾನು ತೆಗೆದುಕೊಂಡಂಥ ನಿರ್ಧಾರಕ್ಕೆ ಸ್ಟಿಕ್ ಆನ್ ಆಗಿದ್ದಾರೆ. ಈಗ ಶ್ವೇತಾ ಅವರ ಪಾತ್ರವನ್ನು ಯಾರು ನಿಭಾಯಿಸ್ತಾರೆ? ಆ ಪಾತ್ರವನ್ನು ತುಂಬುವುದಕ್ಕೆ ಬೇರೆ ಯಾರಿಂದ ಸಾಧ್ಯ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಹೀಗೆ ಚೆನ್ನಾಗಿ ಸಾಕ್ತಿರುವಂಥ ಕಥೆಯಲ್ಲಿಗೆ ಪಾತ್ರಗಳು ಬದಲಾದಾಗ ಅದನ್ನು ನೋಡುವುದಕ್ಕೆ ಸ್ವಲ್ಪ ದಿನಗಳ ಕಾಲ ಒಪ್ಪಿಕೊಳ್ಳುವುದಕ್ಕೆ ಕಿರಿಕಿರಿ ಅಂತೂ ಖಂಡಿತ ವೀಕ್ಷಕರಿಗೆ ಆಗತ್ತೆ. ಈಗಾಗಲೇ ಈ ಸೀರಿಯಲ್ನಲ್ಲಿ ಅನೇಕ ಪಾತ್ರಗಳನ್ನು ಸಡನ್ ಆಗಿ ಬದಲಾವಣೆ ಮಾಡಲಾಗಿದೆ. ಈಗ ಇದ್ದಕ್ಕಿದ್ದ ಹಾಗೆ ಶ್ವೇತಾ ಅವರನ್ನ ಕೂಡ ಬದಲಾವಣೆ ಮಾಡಿರೋದ್ರಿಂದ ಬೇಸರ ಇದ್ರೂ ಶ್ವೇತಾ ಅವರೇ ಹೇಳ್ಕೊಂಡ ಹಾಗೆ ಇದು ಅವರ ವೈಯಕ್ತಿಕ ವಿಚಾರ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅವರ ಗಂಡನಿಗೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಆ ಸಂದರ್ಭದಲ್ಲಿ ಅವರು ಇಡೀ ಕೆರಿಯರ್ ಅನ್ನ ಬಿಟ್ಟು ಗಂಡನನ್ನು ನೋಡ್ಕೊಳ್ಳೋದಕ್ಕೆ ಅಂತ ಅವರು ಜೀವನವನ್ನ ನಿರ್ವಹಿಸ್ತಾ ಇದ್ರು. ಯಾವಾಗ ಗಂಡನಿಗೂ ಕೆಲಸ ಇಲ್ಲದೆ ತಾನೂ ಕೆಲಸ ಇಲ್ಲದೆ ಬದುಕೋದು ಕಷ್ಟ ಆಯಿತು, ಆಗ ಕಂಬ್ಯಾಕ್ ಮಾಡಬೇಕು ಅಂತ ನಿರ್ಧರಿಸಿದಾಗಲೇ ಅವರಿಗೆ ಕನ್ನಡ ಕೈ ಹಿಡಿದಿತ್ತು. ಹಾಗಾಗಿ ಕನ್ನಡ ಜನತೆಯ ಮೇಲೆ, ಕನ್ನಡದ ಮೇಲೆ ಅಪಾರವಾದಂಥ ಅಭಿಮಾನ, ಗೌರವ ಶ್ವೇತಾ ಅವರಿಗಿದೆ. ಆ ಕಾರಣಕ್ಕಾಗಿ ಅವರು ಇದ್ದಕ್ಕಿದ್ದ ಹಾಗೇನೆ ಸಡನ್ ಆಗಿ ಸುಳ್ಳು ಹೇಳಿ ಅಂತೂ ಬಿಟ್ಟು ಹೋಗೋದಿಲ್ಲ. ಇದು ವೈಯಕ್ತಿಕ ಕಾರಣವೇ ಇರಬಹುದು ಅನ್ನೋದನ್ನ ಕೆಲವರು ಗೆಸ್ ಮಾಡ್ತಾ ಇದ್ದಾರೆ. ಇನ್ನು ಶ್ವೇತಾ ಅವರ ತಾಯಿಗೆ ತೀರಾ ವಯಸ್ಸಾಗಿರೋದ್ರಿಂದ ಇಂಥ ತಂದೆ ತಾಯಿಯ ಕೊನೆಗಾಲದ ಸಂದರ್ಭದಲ್ಲಿ ಹೀಗೆ ಕೆಲಸವನ್ನ ಬಿಟ್ಟು ತಂದೆ ತಾಯಿ
ತಾಯಿ ಜೊತೆಗಿರೋದು ನಿಜವಾಗ್ಲೂ ಸೂಕ್ತ. ಈಗಿನ ಕಾಲದಲ್ಲಿ ತಂದೆ ತಾಯಿಗೆ ವಯಸ್ಸಾಯಿತು ಅಂತಂದರೆ ಮನೆಯಿಂದ ಹೊರಗೆ ಹಾಕಿ ಅನಾಥಾಶ್ರಮ ಸೇರಿಸುವವರ ಸಂಖ್ಯೆ ಹೆಚ್ಚೇ ಇದೆ. ಅಂಥದ್ರಲ್ಲಿ ತನಗೆ ನೇಮು ಫೇಮು ಸಂಬಳ ಎಲ್ಲ ಕೊಡ್ತಾ ಇದ್ದಂಥ ಸೀರಿಯಲನ್ನು ತಾಯಿಯನ್ನು ನೋಡ್ಕೊಳ್ಬೇಕು, ತಾಯಿ ಕಷ್ಟ ಆಗ್ತಾ ಇದೆ ಅಂತ ಬಿಟ್ಟು ಹೋಗ್ತಾ ಇರೋದು ನಿಜವಾಗ್ಲೂ ಗ್ರೇಟು. ಶ್ವೇತಾ ಅವರು ಸಿನಿಮಾ ಮತ್ತು ಸೀರಿಯಲಲ್ಲಿ ಕಾಣಿಸುತ್ತರ ನಿಜವಾಗ್ಲೂ ಕೂಡ ಶಾಂತ ಸ್ವಭಾವದವರೇ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಈ ಹಿಂದೆ ತನ್ನ ಚೆನ್ನಾಗಿ ಸಾಕ್ತಾ ಇದ್ದಂಥ ಕೆರಿಯರನ್ನು ಗಂಡನಿಗಾಗಿ ಬಿಟ್ಟಿದ್ರು, ಮತ್ತೆ ಗಂಡನಿಗಾಗಿಯೇ ದುಡಿಯೋದಕ್ಕೂ ಕೂಡ ಬಂದಿದ್ರು. ಇದೀಗ ಚೆನ್ನಾಗಿ ಸಾಕ್ತಾ ಇರುವಂಥ ಕೆರಿಯರನ್ನು ಹೆತ್ತ ತಾಯಿಗಾಗಿ ಬಿಟ್ಕೊಡ್ತಾ ಇರೋದ್ರಿಂದ ಶ್ವೇತಾ ಅವರು ನಿಜವಾಗ್ಲೂ ಗ್ರೇಟ್ ಅನ್ಸೋಕೆ ಶುರುವಾಗಿದೆ. ಸೊ ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಶ್ವೇತಾ ಬದಲು ಇನ್ಯಾರು ಬರ್ಬೋದು? ಯಾರು ಬಂದರೆ ಸೂಕ್ತವಾಗಿರುತ್ತೆ? ಆ ಪಾತ್ರವನ್ನು ನೀವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಮತ್ತು ಶ್ವೇತಾ ಅವರಿಗೆ ಖುದ್ದಾಗಿ ನೀವೇನಾದರೂ ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಈ ವಿಡಿಯೋ ಮುಖಾಂತರವಾಗಿ ಕಮೆಂಟ್ ಮಾಡಿ ತಿಳಿಸೋದ್ರ ಮುಖಾಂತರವಾಗಿ ನಿಮ್ಮ ಅಭಿಪ್ರಾಯವನ್ನು ಅವರಿಗೆ ತಿಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.